KSICಗೆ ಇಡೀ ಪ್ರಪಂಚಾದ್ಯಂತ ಡಿಮ್ಯಾಂಡ್ ಇದೆ ಸಭಾಧ್ಯಕ್ಷ. ಅಲ್ಲೆಲ್ಲ ಅಮೆರಿಕದಿಂದ ನಮ್ಮ ಕಸಿನ್ಸ್ ಎಲ್ಲ ಫೋನ್ ಮಾಡ್ತಾರೆ ಸಭಾಧ್ಯಕ್ಷ. ಒಂದು ಸೀರೆಗೆ 2 ತಿಂಗಳು ಕಾಯ್ಬೇಕು ಸಭಾಧ್ಯಕ್ಷರೇ. ರೇಟ್ ಬೇಕಾದರೂ ಜಾಸ್ತಿ ಮಾಡ್ಕೊಳ್ಳಿ, ಟ್ರೈನೀಸ್ ಯಾರಿದ್ದಾರೆ ಅವ್ರಿಗೂ ಡಬಲ್ ಕೊಟ್ಕೊಳ್ಳಿ. ಆದ್ರೆ ಮೊನ್ನೆ ಯಾವುದೋ ನ್ಯೂಸ್ ಪೇಪರಲ್ಲಿ ಓದಿದೆ ಸಭಾಧ್ಯಕ್ಷರೇ, KSICನ ಮುಚ್ತೀರಿ ಅಂತ ಯಾರೋ ಅಧಿಕಾರಿಗಳು ಯಾರೋ ಹೇಳಿದ್ರು ಸಭಾಧ್ಯಕ್ಷರೇ. ಅದಾಗಬಾರ್ದು ಸಭಾಧ್ಯಕ್ಷರೇ. ಅದಕ್ಕೆ ಬಹಳಷ್ಟು ಇತಿಹಾಸ ಇರುವಂಥದ್ದು KSIC. ಇದನ್ನು ಮುಂದುವರಿಸಿ ಸಂಬಳ ಬೇಕಾದ್ರೆ ಜಾಸ್ತಿ ಕೊಡಿ, ಸೀರೆ ರೇಟ್ ಬೇಕಾದ್ರೆ ಜಾಸ್ತಿ ಮಾಡಿ ಸಭಾಧ್ಯಕ್ಷರೇ. ಅದಕ್ಕೆ ಇನ್ನೂ ಉತ್ತೇಜನ ಕೊಟ್ಟು ಸರ್ಕಾರದಲ್ಲಿ ಇನ್ನೊಂದಷ್ಟು ದುಡ್ಡು ತಗೊಂಡು ಆ ಫ್ಯಾಕ್ಟ್ರಿನ ಉದ್ಧಾರ ಮಾಡಕ್ ಮಾಡಲಿ ಸಭಾಧ್ಯಕ್ಷ. ಅಲ್ಲ ಮಾನ್ಯ ಸಭಾಧ್ಯಕ್ಷ, ಒಳ್ಳೆ MD ಹಾಕಿ ಅಂತ ಹೇಳಿ ಯಾರ ಕೆಲ್ಸಕ್ಕೆ ಬರ್ದು ಅಲ್ಲಿರೋ ದುಡ್ಡೇ ಬೇರೆ ಕಡೆ ಟ್ರಾನ್ಸ್ಫರ್ ಮಾಡಕ್ ದಯವಿಟ್ಟು ಆ MD ಅವರು ಪ್ರತಿಷ್ಠಿತ ಕಂಪನಿ ಕೇಳಿ. ಮಾನ್ಯ ಸರ್, ನೀವು ಕೇಳಲಿಲ್ಲ ಅವರ ಪ್ರಶ್ನೆ. ನೀವಿಲ್ಲಿ ಅವಕಾಶ ಕೊಟ್ರಿ, ಮಂತ್ರಿಗಳು ಎಲ್ಲರಿಗೂ ಅವಕಾಶ ಕೊಟ್ರಿ. ನೀವು ಜಮೀರ್ ಅಹಮದ್ಗೆ ಮತ್ತೆ ಸುರೇಶ್ ಅವ್ರಿಗೆ ಕೇಳಕ್ಕೆ ತಾಳ್ಮೆ ಇಲ್ಲ ಅಂದ್ರೆ ಅಧ್ಯಕ್ಷರೇ, ಇದರಲ್ಲಿ ಆನ್ಲೈನ್ಗೆ ವ್ಯವಸ್ಥೆಯನ್ನ ಮಾಡಿಕೊಟ್ಟಿದ್ದಾರೆ ಅಧ್ಯಕ್ಷರೇ. ಆನ್ಲೈನ್ ಅಲ್ಲಿ ಅಂದ್ರೆ ಅವ್ರಿಗೆ ಬೇಕಾದ ಚಾಯ್ಸು ಸಿಗೋದಿಲ್ಲ ಅಧ್ಯಕ್ಷರೇ. ಗೋಡನ್ ಅಲ್ಲಿ ಅದು ಶೋರೂಮ್ ಅಲ್ಲಿ ಯಾವ್ದಿರುತ್ತೆ ಅದಕ್ಕೆ ಮಾತ್ರ ಅವ್ರು ಆನ್ಲೈನ್ ಅಲ್ಲಿ ಹಾಕೋಬೇಕು. ಅವ್ರಿಗೆ ಬೇಕಾದಂತ ರೀತಿಯಲ್ಲಿ ಮಾಡೋದಿಕ್ಕೆ ಫ್ಯಾಕ್ಟ್ರಿನ ಸ್ವಲ್ಪ ದೊಡ್ಡದು ಮಾಡಿದಾಗ ಮಾತ್ರ ಸಾಧ್ಯ ಅನ್ನೋದನ್ನ ಸಚಿವರ ಗಮನಕ್ಕೆ ತರ್ತಾ ಇದ್ದೀನಿ. ಆನ್ಲೈನ್ ಅಲ್ಲಿ ಮಾಡಿರೋದು ಒಳ್ಳೇದು, ಬಟ್ ಸ್ಟಾಕ್ ಸಿಗೋಂಗ್ ನೋಡ್ಕೋಬೇಕು ಸರ್. ಹರೀಶ್ BP ಅಧ್ಯಕ್ಷರೇ, ಹೇಳೋದು ಬೇಡವಾ? ನಾವು ಫ್ಯಾಕ್ಟ್ರಿ ಎಕ್ಸ್ಪಾನ್ಷನ್ ಮಾಡೋ ಯೋಜನೆ ಇದೆ ನಮಗೆ. ನಾವು ಸೀರೆ ಎಷ್ಟು ತಯಾರು ಮಾಡ್ತಾ ಇದೀವಿ, ಆನ್ಲೈನ್ ನಲ್ಲಿ ಬಹಳ ಜಾಸ್ತಿ ಬೇಡಿಕೆ ಬರ್ತಾ ಇದೆ. ಅದಕ್ಕೋಸ್ಕರ ಅದ್ರ ಬಗ್ಗೆ ನಾವು ಯೋಚನೆ ಮಾಡ್ತಾ ಇದೀವಿ. ಏನೋ ಜಾಸ್ತಿ ತಯಾರು ಮಾಡಿದಂಗೆ ಅವ್ರಿಗೂ ಕೊಡ್ತಕ್ಕಂಥ ವ್ಯವಸ್ಥೆ MD ಹಾಕಿ. ಮಾನ್ಯ ಸಚಿವರೇ, MD ಅವರ ಒಳ್ಳೆಯವ್ರನ್ನ ಹಾಕಿ, ಸ್ವಲ್ಪ ಮೇಲೆತ್ತಿ ಅದನ್ನ. ನನ್ನ ಸಜೆಷನ್. ಹರೀಶ್ BP ಸಭಾಧ್ಯಕ್ಷರೇ, ಚುಕ್ಕೆ ಗುರುತಿನ ಪ್ರಶ್ನೆ 945 ಸನ್ಮಾನ್ಯ ಕಂದಾಯ ಸಚಿವರಿಗೆ. ಮಾನ್ಯ ಅಧ್ಯಕ್ಷರೇ, ಗೌರವಾನ್ವಿತರಿಗೆ ಉತ್ತರ ಒದಗಿಸಿಕೊಟ್ಟಿದ್ದೇವೆ. ಸಭಾಧ್ಯಕ್ಷರೇ, ದಾವಣಗೆರೆ ಜಿಲ್ಲೆಯ ಮಾಜಿ ಸೈನಿಕರಿಂದ ಜಮೀನು ನಿವೇಶನ ಮಂಜೂರಾತಿ ಕೋರಿ ಅರ್ಜಿ ಎಷ್ಟು ಬಂದಿದೆ ಅಂತಕ್ಕಂಥ ಪ್ರಶ್ನೆ ಕೇಳಿದ್ದೆ. ಅದಕ್ಕೆ ನಮ್ಮ ಜಿಲ್ಲೆಯಿಂದ 338 ಅರ್ಜಿ ಸ್ವೀಕೃತ ಆಗಿದೆ ಅಂತೇಳಿ ಕೊಟ್ಟಿದ್ದಾರೆ. ಪುರಸ್ಕೃತಗೊಂಡ ಅರ್ಜಿಗಳ ಸಂಖ್ಯೆ 00, ತಿರಸ್ಕಾರಗೊಂಡ ಅರ್ಜಿಗಳ ಸಂಖ್ಯೆ 00 ಅಂತೇಳಿ ಉತ್ತರ ಕೊಟ್ಟಿದ್ದಾರೆ. ಮಾಜಿ ಸೈನಿಕರ ನಿಜವಾಗ್ಲೂ ನಮ್ಮನ್ನು ಕಾಯ್ತಾ ಇರ್ತಕ್ಕಂಥ ಸೈನಿಕರ ಅರ್ಜಿಗಳಿಗೆ 3 ವರ್ಷದಿಂದ ಅರ್ಜಿಗಳ ಪರಿಶೀಲನೆ ಮಾಡಿಲ್ಲ ಅಂತ ಹೇಳಿದ್ರೆ ತುಂಬ ನೋವಾಗ್ತದೆ. ಸ್ವೀಕೃತನೂಗೊಂಡಿಲ್ಲ, ಪುರಸ್ಕೃತನೂಗೊಂಡಿಲ್ಲ. ಅಂದರೆ ದಾವಣಗೆರೆ ಜಿಲ್ಲೆಯ ರೆವಿನ್ಯೂ ಅಧಿಕಾರಿಗಳು ಸೈನಿಕರ ಒಂದು ಕಷ್ಟ ನೋವಿಗೆ ಸ್ಪಂದಿಸ್ತಕ್ಕಂಥ ಕೆಲಸ ಮಾಡ್ತಾ ಇಲ್ಲ ಅಂತ ಗೊತ್ತಾಗ್ತದೆ. ಇನ್ನು ಅವರಿಗೆ ನಿವೇಶನ ಎಲ್ಲಿ ನೀವು ಕಾಯಂಗೊಳಿಸಿದ್ದೀರಿ, ಮಾಜಿ ಸೈನಿಕರಿಗೆ ಇಲ್ಲ ನಿವೃತ್ತ ಸೈನಿಕರಿಗೆ, ಮರಣ ಹೊಂದಿದ ಸೈನಿಕರಿಗೆ ನಿವೇಶನ ಎಲ್ಲಿ ಕೊಡ್ತೀರಿ ಅಂದರೆ ಅವರು ಉತ್ತರ ಕೊಟ್ಟಿದ್ದಾರೆ. ದಾವಣಗೆರೆ ಜಿಲ್ಲಾ ಹೊಸಹಳ್ಳಿಯಲ್ಲಿ 35 ಜನಕ್ಕೆ 3 ಎಕರೆ ಅಂತೆ. ಆಮೇಲೆ ಬಗ್ಗೇನಹಳ್ಳಿ ಜಗಳೂರು 13 ಜನಕ್ಕೆ 2 ಎಕರೆ 20 ಗುಂಟೆ. ಈ ರೀತಿ ಹರಿಹರದ ಮಲೇಬೆನ್ನೂರಿನಲ್ಲಿ 30 ಗುಂಟೆ. ಅಂದರೆ ಮಾಜಿ ಸೈನಿಕರಿಗೆ ಸುಮಾರು 4 ಎಕರೆ 5 ಎಕರೆ ಜಮೀನು ಕೊಡಬೇಕು. ಹೋಗಲಿ, ಅದು ಸರ್ಕಾರದಿಂದ ಆಗ್ತಾ ಇಲ್ಲ. ನಂತರ ಪಾಪ ನಿವೇಶನವನ್ನು ಕೇಳಿದರೆ ನಮ್ಮ ತಾಲೂಕಿನ ಮಲೇಬೆನ್ನೂರಲ್ಲಿ 30 ಗುಂಟೆ ಅಂದರೆ ಆ ಜಮೀನು ಎಲ್ಲಿದೆ ಅಂದರೆ ಗುಡ್ ಗಾರ್ಡ್ನಲ್ಲಿದೆ. ಅಂದರೆ ಮಾಜಿ ಸೈನಿಕರಿಗೆ ಗುಡ್ ಗಾರ್ಡ್ನಲ್ಲಿ ನಿವೇಶನ ಕೊಡ್ತಾರಾ? ನಿಜವಾಗ್ಲೂ ಇವತ್ತು ಯಾರಾದರೂ ವೀರ ಯೋಧ ನಿವೃತ್ತಿಯಾಗಿ ಬಂದಂಥ ಸಂದರ್ಭದಲ್ಲಿ ಇಡೀ ಊರಿಂದ ಊರೇ ಅವರಿಗೆ ಭವ್ಯವಾಗಿ ಸ್ವಾಗತಿಸಿ ದಯವಿಟ್ಟು ಸೈನಿಕರ ಬಗ್ಗೆ ಸ್ವಲ್ಪ ಗಮನ ಕೊಡಿ. ನಾವು ಮಾಡ್ತೀವಿ. ಯಾವುದಾದ್ರೂ ಸೈನಿಕ ನಿಧನ ಹೊಂದಿದ್ರೆ ಇಡೀ ತಾಲೂಕಿಗೆ ನಾವು ಜನ ಸೇರಿ ಒಂದು ಗೌರವವನ್ನು ಕೊಡ್ತೀವಿ. ಆದರೆ
ಅದು ಬರೀ ಅವ್ರಿಗೆ ಮಾತ್ರ. ಆದರೆ ಅವರಿಗೆ ನೀಡಬೇಕಾದಂಥ ಸರ್ಕಾರಿ ಸವಲತ್ತನ್ನು ಕೊಡಲಿಕ್ಕೆ ಅಟ್ಲೀಸ್ಟ್ ಪರಿಶೀಲನೆ ಮಾಡಲಿಕ್ಕೂ ಕೂಡ ರೆವಿನ್ಯೂ ಅಧಿಕಾರಿಗಳಿಂದ ಆಗ್ತಾ ಇಲ್ಲ. ಅಂದರೆ ನನಗೆ ತುಂಬ ಇದು ಎಲ್ಲರೂ, ಇದು ಬರೀ ದಾವಣಗೆರೆ ಜಿಲ್ಲೆ ವಿಚಾರ ಅಲ್ಲ ಸನ್ಮಾನ್ಯ ಸಚಿವರೇ, ಇದು ಇಡೀ ರಾಜ್ಯದ್ದು. ಹಾಗಾಗಿ ನನ್ನ ಒಂದು ಕಳಕಳಿ ಏನಂದರೆ, ನೀವು ದಯವಿಟ್ಟು ಮಾಜಿ ಯೋಧರಿಗೆ, ನಿವೃತ್ತ ಯುವಕರಿಗೆ, ಇಲ್ಲ ನಿಧನ ಹೊಂದಿದ ಯೋಧರಿಗೆ ಎಲ್ಲಾದರೂ ಇವತ್ತು ಕೈಗಾರಿಕೆಗೆ ನೀವು ಅಕ್ವೈರ್ ಮಾಡಿ ಅವರಿಗೆ ಕೈಗಾರಿಕೆಗೋಸ್ಕರ ಕೊಡ್ತೀರಾ. ಅದೇ ರೀತಿ ಮಾಜಿ ಸೈನಿಕರಿಗೆ, ಒಬ್ಬೊಬ್ಬ ಸೈನಿಕರಿಗೆ 3-4 ಎಕರೆನಾದರೂ ಸರ್ಕಾರದಿಂದ ಖರೀದಿ ಮಾಡಿ ಕೊಡ್ತಕ್ಕಂಥ ವ್ಯವಸ್ಥೆ ಆಗಬೇಕು. ಇನ್ನು ನಿವೇಶನ ಅಂದರೆ ಯಾವುದೋ ಗುಡ್ಡದಲ್ಲಿ ನಿವೇಶನ ಇದೆ ಅಂತ ಅಧಿಕಾರಿಗಳು ತೋರಿಸ್ತಾರೆ ಅಂದರೆ ನೋವಾಗ್ತದೆ ಬಂಧುಗಳೇ. ಸೈನಿಕರಿಗೆ ನೀವು ಜಿಲ್ಲಾ ಕೇಂದ್ರ ಇಲ್ಲ ತಾಲೂಕು ಕೇಂದ್ರದಲ್ಲಿ ವಿಶೇಷವಾಗಿ ಭೂ ಸ್ವಾಧೀನ ಮಾಡಿ ಅವರಿಗೆ ನಿವೇಶನವನ್ನು ಕೊಡಿಸ್ಬೇಕು. ಈ ರೀತಿ ಬೇಜವಾಬ್ದಾರಿಯಿಂದ ಸೈನಿಕರಿಗೆ ಅಗೌರವ ಮಾಡ್ದಂಗೆ, ನನ್ನ ದೃಷ್ಟಿಯಲ್ಲಿ ಸೈನಿಕರ ವೃತ್ತಿಗೆ ಅಗೌರವ ಕೊಡ್ತಾರೆ. ದಯವಿಟ್ಟು ಸಚಿವರು ಬಹಳ ಉತ್ಸಾಹಿಗಳಿದ್ದೀರಿ. ಇದನ್ನ ಇಡೀ ರಾಜ್ಯದ ಸೈನಿಕರಿಗೆ ನೋಡಿ, ಅವರು ಜಿಲ್ಲಾಧಿಕಾರಿಗಳ ಕಚೇರಿಗೆ, ತಾಲೂಕು ಕಚೇರಿಗಳೇ, ನಮ್ಮ ಮನೆಗೆ ಬಂದಂತ ಸಂದರ್ಭದಲ್ಲಿ ಒಂದ್ ನಿಮಿಷ ಸಭಾಪತಿ ದಯವಿಟ್ಟು ಕೇಳಿ, ಅವರು ನಮ್ಮ ಜೊತೆ ಬಂದಂತ ಸಂದರ್ಭದಲ್ಲಿ ಒಬ್ಬ ಮಾಜಿ ಸೈನಿಕರಿಗೆ ನಾವು ಏನೂ ಮಾಡ್ಲಿಕ್ಕೆ ಆಗಲ್ಲ ಅಂತಕ್ಕಂಥ ನೋವು ನಮಗಾಗ್ತದೆ. ಹಾಗಾಗಿ ಇದರ ಬಗ್ಗೆ ವಿಶೇಷ ಕಾಳಜಿ ವಹಿಸಿ ಸರ್ಕಾರ ನಿರ್ಧಾರ ಮಾಡ್ಬೇಕಂತೇಳಿ ನಾನು ಸಚಿವರಲ್ಲಿ ಮನವಿ ಮಾಡ್ತೇನೆ. ನಾನು ಒಂದು ಚೂರು ಇದಕ್ಕೆ ಸಂಬಂಧಪಟ್ಟ ಒಂದೇ ಅಧ್ಯಕ್ಷರೇ ಪ್ಲೀಸ್, ಅಲ್ಲ ಅಧ್ಯಕ್ಷರೇ ಅಲ್ಲ ಅಧ್ಯಕ್ಷ ಉತ್ತರ ಕೊಡಿ. ಅಧ್ಯಕ್ಷರೇ, ಮೊದಲಿಗೆ ಎಲ್ಲಿ ಎಷ್ಟು ಅರ್ಜಿಗಳು ಇದಾವೆ ಅಂತಾನು ಕೂಡ ಒಂದು ಕಡೆ ನಮ್ಮ ಹತ್ರ ದಾಖಲೆ ಲೆಕ್ಕ ಇರಲಿಲ್ಲ. ಈಗ ಇದಕ್ಕೋಸ್ಕರ ಒಂದು ಆನ್ಲೈನಲ್ಲಿ ಇರೋ ಅರ್ಜಿಗಳನ್ನೆಲ್ಲ ಡಿಜಿಟೈಸ್ ಮಾಡಿ ನಮಗೆ ಕೂತಲ್ಲೇ ಈಗ ಅಟ್ಲೀಸ್ಟ್ ಎಷ್ಟು ಅರ್ಜಿ ಇದೆ ಯಾವ್ಯಾವ ತಾಲೂಕಲ್ಲಿ ಜಿಲ್ಲೆಯಲ್ಲಿ ಅಂತ ಈಗ ಖಚಿತತೆ ಬಂದಿದೆ. ಮೊದಲಿಗೆ ಈ ಸಿಸ್ಟಮ್ಮು ಕೂಡ ಇರಲಿಲ್ಲ. ಎಷ್ಟು ಅರ್ಜಿ ಇದೆ ಪೆಂಡಿಂಗ್ ಇದೆ ಅಂದರೆ ನಾನು ಎಲ್ಲ ತಹಸೀಲ್ದಾರ್ಗೆ ಬರಿಬೇಕಿತ್ತು, ಅವರಿಂದ ಉತ್ತರ ಬರಲಿಕ್ಕೆ ಎಷ್ಟು ದಿನ ಆಗ್ತಿತ್ತು, ಅವ್ರು ಒಂದೊಂದು ದಿನ ಒಂದೊಂದು ಉತ್ತರ ಕೊಡ್ತಿದ್ರು. ಈ ಥರ ಎಲ್ಲ ಒಂದು ವಿರಾಮ ಹಾಕಿ ಇದಕ್ಕೆ ನಿರ್ದಿಷ್ಟ ಕಾರ್ಯಕ್ರಮ ಆಗಬೇಕು ಅಂತ ಎಲ್ಲ ಅರ್ಜಿಗಳನ್ನು ಆನ್ಲೈನ್ಗೆ ತೊಗೊಂಡು ಬಂದಿದ್ದೇವೆ. ಹಾಗಾಗಿ ಇವ್ರಿಗೆ 338 ಅಂತ ನಾವು ಖಚಿತವಾಗಿ ಹೇಳಲಿಕ್ಕೆ ಸಾಧ್ಯ ಆಗ್ತಾ ಇದೆ. ಮೊದಲಿಗೆ ಎಲ್ಲೂ ಟ್ರ್ಯಾಕಿಂಗ್ ಕೂಡ ಇರಲಿಲ್ಲ, ಪೇಪರಲ್ಲೇ ಇರ್ತಾ ಇತ್ತಿದೆ ಎಲ್ಲವೂ, ಅದನ್ನು ಫಾಲೋ ಅಪ್ ಮಾಡಲಿಕ್ಕೂ ಆಗ್ತಿರ್ಲಿಲ್ಲ. ಈಗ ಆನ್ಲೈನ್ಗೆ ತಂದಿದ್ದೇವೆ. ಎರಡನೇ ಸ್ಟೆಪ್ಪು, ಇವ್ರಿಗೆ ನಿವೇಶನ ಕೊಡಬೇಕು ಅಂತ ಸರ್ಕಾರದಿಂದ ನಾವು ಘೋಷಣೆ ಮಾಡಿದ್ದೇವೆ. ಅದನ್ನು ಅನುಷ್ಠಾನ ಮಾಡಬೇಕಾದ್ರೆ ಜಮೀನು ಬೇಕು. ಎರಡನೇ ಹಂತದಲ್ಲಿ ಈಗ ಇವ್ರ ಜಿಲ್ಲೆಯಲ್ಲಿ 14 ಎಕರೆ, 13 ಎಕರೆ 30 ಗುಂಟೆ ಅಂದರೆ 14 ಎಕರೆ ಜಮೀನನ್ನು ನಾವು ಗುರುತಿಸಿದ್ದೇವೆ. ಜಮೀನು ಗುರುತಿಸಿದ್ರೆ ತಾನೇ ನಾಳೆ ನಿವೇಶನ ಮಾಡ್ಲಿಕ್ಕೆ ಸಾಧ್ಯ. ಸೊ ಫಸ್ಟ್ ಸ್ಟೆಪ್ ಅರ್ಜಿಗಳನ್ನು ಆನ್ಲೈನ್ಗೆ ತಗೊಂಡಿದ್ದೇವೆ, ಟ್ರ್ಯಾಕ್ ಮಾಡ್ತಾ ಇದ್ದೇವೆ. ಎರಡನೇದರಲ್ಲಿ ಜಮೀನನ್ನು ಗುರುತಿಸಿದ್ದೇವೆ 14 ಎಕರೆ. ಕರೆಕ್ಟಾಗಿ 14 ಎಕರೆಯಲ್ಲಿ ನಾವು ಮಾಡಿದರೆ 300ಕ್ಕಿಂತ ಹೆಚ್ಚು ಸೈಟ್ಗಳು ಆಗ್ತದೆ, 350 ಸೈಟ್ ಆಗುತ್ತೆ. ಈಗ ಇವುಗಳನ್ನು ಇನ್ನೂ ನೀವು ಅಂದರೆ ಪರಿಷ್ಕೃತನೂ ಮಾಡಿಲ್ಲ, ತಿರಸ್ಕೃತನೂ ಮಾಡಿಲ್ಲ ಅಂತ ಹೇಳ್ತಾ ಇದ್ದೀರಿ. ಅಲಾಟ್ಮೆಂಟ್ ಮಾಡೋವಾಗ ಅದನ್ನು ಮಾಡ್ತೇವೆ. ಅಲಾಟ್ಮೆಂಟ್ ಮಾಡೋವಾಗ ಎಲಿಜಿಬಿಲಿಟಿಯನ್ನು ಪರಿಶೀಲನೆ ಮಾಡಿ ಅಲಾಟ್ಮೆಂಟ್ ಮಾಡ್ತೇವೆ. ಸೊ ಈ ವರ್ಷದಲ್ಲಿ ಮಾನ್ಯ ಅಧ್ಯಕ್ಷರೇ, ಅಲ್ಲಿ ಅವರಿಗೆ ಒಂದು ಲೇಔಟನ್ನು, ಬಡಾವಣೆಯನ್ನು ಮಾಡಿ ಅವರಿಗೆ ನಿವೇಶನ ಕೊಡುವಂಥ ಕಾರ್ಯಕ್ರಮ ಈ ವರ್ಷ ನಾವು ಹಾಕ್ಕೊಂಡಿದ್ದೇವೆ. ಈ ವರ್ಷದಲ್ಲಿ ರಾಜ್ಯದ ಎಲ್ಲ ಕಡೆ ಎಲ್ಲೆಲ್ಲಿ ಈ ರೀತಿಯಾಗಿ ಅರ್ಜಿಗಳು ಬಾಕಿ ಇದ್ದಾವೆ ಅವರಿಗೆ ಸರ್ಕಾರದಿಂದ ಬಡಾವಣೆ ಮಾಡಿ ನಿವೇಶನ ಕೊಡುವಂತ ಕೆಲಸ ಈ ವರ್ಷ ಮಾಡ್ತೇವೆ. ಸಭಾಪತಿಗಳೇ, ಈ ಉತ್ತರದಲ್ಲಿ ಏನು 14 ಎಕರೆ ಅಂತ ಹೇಳಿದ್ರಲ್ಲ, ಇದು ಗ್ರಾಮೀಣ ಪ್ರದೇಶದಲ್ಲಿ, ಅದರಲ್ಲೂ ಹರಿಹರ ತಾಲೂಕಿನ ಮಲೇಬೆನ್ನೂರಿನ 155 ಸರ್ವೆ ನಂಬರ್, ಅದು ಗುಡ್ಡದಲ್ಲಿದೆ. ಮಾಜಿ ಸೈನಿಕರು ತಾಲೂಕು ಮುಖ್ಯ ಕೇಂದ್ರದಲ್ಲಾದರೂ ಜಿಲ್ಲಾ ಕೇಂದ್ರದಲ್ಲಾದರೂ ನಿವೇಶನ ಕೊಟ್ಟರೆ ಅದಕ್ಕೆ ನಿವೇಶನ ಅಂತೀವಿ.
ಗುಡ್ಡದಲ್ಲಿ 30-40 ಕೊಟ್ಟರೆ ಅಲ್ಲಿ ಹೋಗಿ ಅವ್ರು ಏನು ಮಾಡಲಿಕ್ಕೆ ಸಾಧ್ಯ? ಅವ್ರು ಇಷ್ಟು ವರ್ಷ ದೇಶ ಕಾದಿದ್ದಾರೆ. ಇಲ್ಲಿ ಅವ್ರಿಗೆ ನಾವು ನಿವೇಶನ ಕೊಟ್ಟರೆ ಅಲ್ಲಿರ್ತಕ್ಕಂಥ ಚಿರತೆ ಮತ್ತು ಇದು ಕರಡಿಗಳು ಓಡಾಡೋ ಜಾಗ ಈ ಸರ್ವೆ ನಂಬರು, ಇದನ್ನು ತೋರಿಸಿದ್ರೆ ತಪ್ಪಾಗಲ್ವಾ ಸಭಾಪತಿಗಳೇ? ಸಭಾಧ್ಯಕ್ಷ, ನಾನು ಒಂದು ಕೇಳ್ತೀನಿ ಅಧ್ಯಕ್ಷರೇ, ಸೂಕ್ತತೆಯನ್ನ ಖಂಡಿತವಾಗಿ ಪರಿಶೀಲನೆ ಮಾಡ್ತೇವೆ. ಅದು ಬಡಾವಣೆಗೆ ಸೂಕ್ತ ಇದೆಯಾ ಇಲ್ವಾ ಅನ್ನೋದನ್ನ ಏನು ಸದಸ್ಯರು ಹೇಳ್ತಾ ಇದ್ದಾರೆ ಅದನ್ನ ಪರಿಶೀಲನೆ ಮಾಡ್ತೇವೆ. ಆದ್ರೆ ಇರೋ ಜಮೀನಲ್ಲಿ ನಾನು ನಿವೇಶನ ಕೊಡ್ಬೋದೇ ಬಿಟ್ಟು ಬೇರೆ ವಿಚಾರಗಳನ್ನ ನಾನು ಯೋಚನೆ ಮಾಡ್ಲಿಕ್ಕೆ ಆಗೋದಿಲ್ಲ. ಇದು ಸೂಕ್ತ ಇಲ್ಲ ಅಂದ್ರೆ ಬೇರೆ ಕಡೆ ಎಲ್ಲಾದ್ರೂ ವಾಸಕ್ಕೆ ಯೋಗ್ಯವಾದಂತ ಕಡೆ ನಾವು ಗುರುತಿಸಬಹುದು. ಅದು ಬಿಟ್ಟು ಬೇರೆ ನಗರ ಪ್ರದೇಶದ ಹತ್ರ ಎಲ್ಲ ಈಗ ಬೆಳೆಗಳು ಆಕಾಶಕ್ಕೆ ಹೋಗಿದೆ, ಅಕ್ವೈರ್ ಮಾಡಕ್ ಹೋದ್ರೆ ಜನ ಮೇಲೆ ಬೀಳ್ತಾರೆ, ಇವೆಲ್ಲ ಸಮಸ್ಯೆ ಬರ್ತದೆ. ಮನೆ ಮಂತ್ರಿಗಳು ಏನಿಲ್ಲ, ಈಗ ಸಕಲೇಶ್ಪುರದಲ್ಲಿ ಮಾಜಿ ಸೈನಿಕರಿಗೆ ಅಂತೇಳಿ ಹಲವಾರು ಎಕರೆ ಜಾಗನ ರಿಸರ್ವ್ ಮಾಡಿದ್ದಾರೆ. ಅದ್ರ ಆಲ್ರೆಡಿ ಈಗ 50% ಅಲ್ಲಿ ಲೋಕಲ್ ರೈತರು ಒತ್ತುವರಿ ಮಾಡಿ ಆಲ್ರೆಡಿ ಹಿಡುವಳಿ ಬೆಳೆನ ಬೆಳೆದ್ಬಿಟ್ಟಿದ್ದಾರೆ ಆಲ್ರೆಡಿ. ಈಗ ಅದನ್ನ ಬಿಟ್ಟು ಉಳಿದಿರ್ತಕ್ಕಂಥ ಜಾಗ ಏನಿದೆ, ಏನು ಅರ್ಜಿ ಕೊಟ್ಟಿದ್ದಾರೆ ಅವ್ರಿಗಾರು ಕೂಡ ಅಟ್ಲೀಸ್ಟ್ ಜಾಗಗಳನ್ನ ಕೊಟ್ರೆ, ಅವ್ರು 4 ಎಕರೆ 3 ಎಕರೆ ಎಲ್ಲ ಕೇಳಿದ್ದಾರೆ, ಅಟ್ಲೀಸ್ಟ್ ಏನಾಗುತ್ತೆ ಸರ್ಕಾರದಿಂದ ಕೊಟ್ಬಿಟ್ರೆ ಅನುಕೂಲ ಆಗುತ್ತೆ. ಮಾಡ್ತೇವೆ, ಅದನ್ನ ಮಾಡ್ತೇವೆ. ಥ್ಯಾಂಕ್ ಯು, ಧನ್ಯವಾದ. ನಮ್ಮ ಗಂಟ್ಕಾನಹಳ್ಳಿಯಲ್ಲಿ 15 ಎಕರೆ ಸೈನಿಕರಿಗೆ ಜಾಗ ಕೊಟ್ಟಿದ್ರು ಸರ್. ಅದು ನಾನು ಕೂಡ ಅಲ್ಲಿ ಹೋಗಿ ಸರ್ವೆ ಮಾಡಿ ಎಲ್ಲ ಮಾಡಿದ್ವಿ. ಇವಾಗ ಸ್ಟ್ರೈಕ್ ಮಾಡ್ತಾವ್ರೆ ತಾಲೂಕು ಆಫೀಸ್ ಮುಂದ್ಗಡೆಗೆ. ಎಲ್ಲರೂ ಕೂಡ ಅವ್ರು ಡ್ರೆಸ್ ಹಾಕೊಂಡು ಪದಕಗಳು ಹಾಕೊಂಡು ಕಾರ್ಗಿಲ್ ಯುದ್ಧ ಕಾಲು ಇಲ್ಲ ಕೈ ಇಲ್ಲ ಅವರೆಲ್ಲ ಕೂಡ. ನಾನು ಕೂಡ ಇಒ ತಹಸೀಲ್ದಾರ್ ಹತ್ರ ಹೋಗಿ ಅವ್ರು ಕೊಟ್ಬಿಡ್ರಿ, ಅವ್ರು ನಮ್ಮ ದೇಶ ಕಾಡಿರೋ ಸೈನಿಕರು ಅಂದ್ರೆ ಕೂಡ ಇವತ್ತುವರೆಗೂ ಅವ್ರ ಪೊಸಿಷನ್ನು ಬಿಡಲಿಲ್ಲ, ಅವ್ರಿಗೆ ಆ ಜಾಗನೂ ಕೊಡಲಿಲ್ಲ. ಜಾಗ ಐತೆ, ನಾನೇ ಹೋಗಿದ್ದೀನಿ ಸರ್ವೆ ಮಾಡೋಕ್ಕೆ. ದಯವಿಟ್ಟು ತಾವೊಂದು ಆದೇಶ ಕೊಟ್ಟು ಲಭ್ಯ ಇರತಕ್ಕಂಥ ಜಾಗವನ್ನು ಆ ಸೀನಿಯಾರಿಟಿ ಮೇಲೆ ಏನಿದೆ ಅವ್ರದ್ದು ಅಸೋಸಿಯೇಷನ್ ಐತೆ ಅಲ್ಲಿಂದನೇ ಬಂದಿರುವಂಥದ್ದು, ನೇರವಾಗಿ ಸರ್ಕಾರನೇ ಪಟ್ಟಿ ಸಮೇತ ಕೊಟ್ಬಿಟ್ಟೈತೆ ಅವ್ರಿಗೆ. ನಾನು ಭಾಳಷ್ಟು ಹೇಳಿ ಕೊನೆಯದಾಗಿ ಇವತ್ತು ಅಧಿವೇಶನದಲ್ಲಿ ಈ ಸಬ್ಜೆಕ್ಟ್ ಬಂದಿರೋದು ಹೇಳಿದ್ವಿ ಸರ್, ಅದೊಂದು ಸ್ವಲ್ಪ ಸೀರಿಯಸ್ಸು. ತಿರ್ಗಾ ಅದು ಹೋದ್ರೆ ಇಡೀ ನಮ್ಮ ಸರ್ಕಾರಕ್ಕೂ ಕೆಟ್ಟ ಹೆಸರು, ಸೈನಿಕರು ಕೊಟ್ಟಿಲ್ಲ ಅನ್ನೋದು. ದಯವಿಟ್ಟು ಅದನ್ನ ಸೀರಿಯಸ್ ಆಗಿ ತಾವು ಕಟಾರಿಯಾ ಸಾಹೇಬರು ಇವತ್ತೇ ಆದೇಶ ಕೊಡಬೇಕು. ಸಭಾಪತಿಗಳೇ, ನಮ್ಮ ಜಿಲ್ಲೆಯಲ್ಲಿ ಎಲ್ಲ ಗ್ರಾಮೀಣ ಪ್ರದೇಶದ ಹಳ್ಳಿಗಳಲ್ಲಿ ಇರ್ತಕ್ಕಂಥ ಜಮೀನನ್ನು ತೋರಿಸಿದ್ದಾರೆ. ಆ ಹಳ್ಳಿಗೆ ಹೋಗಿ ಏನ್ ಮಾಡ್ತಾರೆ? ದಯವಿಟ್ಟು ಕಂದಾಯ ಸಚಿವರಲ್ಲಿ ಪ್ರಾರ್ಥನೆ ಮಾಡ್ತೇನೆ, ದಯವಿಟ್ಟು ತಾಲೂಕ್ ಕೇಂದ್ರದಲ್ಲಾದ್ರೂ ಕೊಡಿ, ಇಲ್ಲ ಜಿಲ್ಲಾ ಕೇಂದ್ರದಲ್ಲಿ ಹಳ್ಳಿಯಲ್ಲಿ ಕೊಟ್ಟರೆ ಅವ್ರು ಹೋಗಿ ಏನ್ ಮಾಡ್ಬೇಕು? ವಾಸಕ್ಕೆ ಯೋಗ್ಯತೆಯನ್ನ ನೋಡ್ಕೊಂಡು ಜಾಗ ನಿಗದಿ ಮಾಡ್ಲಿಕ್ಕೆ ಸೂಚನೆ ಕೊಡ್ತೇನೆ ಸಭಾಧ್ಯಕ್ಷ. ಕೃಷ್ಣಪ್ಪ UB ಬಣಕರ್ ಇಲ್ಲ.